ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRSನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ TDS ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. TDS ಅಂತಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಇಟ್ ಸೋರ್ಸ್. ಕೆಲವೊಂದು ಇನ್ಕಮ್ಗಳು ನಾವು ಆ ಇನ್ಕಮ್ ನಮ್ಮ ಕೈಗೆ ಸಿಗಬೇಕಾದ್ರೆ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ. ಅದಕ್ಕೆ ನಾವು TDS ಅಂತ ಅಂತೀವಿ. ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡೋದೇ TDS. ಒಂದೊಂದು ಇನ್ಕಮ್ಗೆ ಒಂದೊಂದು ಥರ ಪರ್ಸೆಂಟೇಜ್ ಇದೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಲಾಟ್ರಿ ಇನ್ಕಮಿಗೆ 30%. ನೆಕ್ಸ್ಟ್ ಸೆಕೆಂಡ್ ಒನ್ ಎಂಟ್ರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ರಿಪೀಟ್ ಆಗುವಂಥದ್ದು. ಇವಿಷ್ಟು ಇನ್ಕಮ್ಗಳಿಗೆ 10%, ಇನ್ಶೂರೆನ್ಸ್ ಕಮಿಷನಿಗೆ 5%, ದೆನ್ ಮನೆಯನ್ನೇನಾದರೂ ಬಾಡಿಗೆ ಕೊಡ್ತಾ ಇದ್ದರೆ 5%, LIC ಇಂದ ಅಮೌಂಟ್ ತೆಗಿತಾ ಇದ್ದರೆ 1%. 2025 ಅದೇ ಥರನೇ ಒಂದು 5 ಎಂಟ್ರೀಸ್ ಕೊಟ್ಟಿದ್ದಾರೆ. 5 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್ ತುಂಬಾ ಈಸಿ ಇದೆ. ಫಸ್ಟ್ ನಾನಿಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ TDS ಅಂತ ಹೇಳಿ. ಸೀರಿಯಲ್ ನಂಬರಲ್ಲಿ 5 ಎಂಟ್ರಿ ಕೊಟ್ಟಿದ್ದಾರೆ. ಸೊ 1 2 3 4 5 ಬರ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ನಲ್ಲಿ ಅವ್ರು ಕೊಟ್ಟಿರುವಂಥ ಎಂಟ್ರಿಗಳನ್ನು ಬರ್ಕೊಂಡಿದ್ದೀನಿ. ದೆನ್ ಅಮೌಂಟ್ ಕಾಲಮ್ ಹಾಕಿ ಅಮೌಂಟ್ ಬರ್ಕೊಂಡಿದ್ದೀನಿ. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಒಂದೇ, ಯಾವ್ಯಾವ ಇನ್ಕಮಿಗೆ ಎಷ್ಟೆಷ್ಟು ಟ್ಯಾಕ್ಸ್ ರೇಟ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಲಾಟ್ರಿ ಇನ್ಕಮ್ ಕೊಟ್ಟಿದ್ದಾರೆ. ಲಾಟ್ರಿ ಇನ್ಕಮಿಗೆ ಯೂಶ್ವಲಿ ಯಾವಾಗಲೂ 30% ಟ್ಯಾಕ್ಸ್ ಕಟ್ಟಾಗುತ್ತೆ. ಸೊ TDS ರೇಟ್ ಎಷ್ಟು ಅಂತಂದರೆ 30%. ಬಟ್ ಇಲ್ಲಿರುವಂಥ ಇನ್ಕಮ್ 10,000ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ TDS ಬರುತ್ತೆ. 10,000ಕ್ಕಿಂತ ಜಾಸ್ತಿ ಇದೆ. ಡಿವಿಡೆಂಡಿಗೆ ಯಾವಾಗಲೂ 10% ಟ್ಯಾಕ್ಸ್ ಕಟ್ಟಾಗುತ್ತೆ. ಸೊ ಇದಕ್ಕೆ ನೀವು ಹೇಗೆ ನೆನ್ಪಿಟ್ಕೊಳ್ಬೇಕು, ನಾನು ಆಲ್ರೆಡಿ ಬರ್ಸಿದ್ದೀನಿ ನೋಡಿ. ಇವಿಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅಮೌಂಟ್ ನೆನ್ಪಿಟ್ಕೊಳ್ದೇ ಇದ್ರೂ ತೊಂದರೆ ಇಲ್ಲ, ಪರ್ಸಂಟೇಜನ್ನು ನೆನ್ಪಿಟ್ಕೊಳ್ಬೇಕು. ಫಸ್ಟು ಸೆಕೆಂಡ್ ವೆರಿ ಇಂಪಾರ್ಟೆಂಟ್. ದೆನ್ ಬೇರೆ ಯಾವುದು ಓದಬೇಕು ಅಂತಂದರೆ ಥರ್ಡಲ್ಲಿ ಇನ್ಶೂರೆನ್ಸ್ ಕಮಿಷನ್, ನೆಕ್ಸ್ಟ್ ಅಮೌಂಟ್ ಫ್ರಮ್ LIC, ಹೌಸ್ ರೆಂಟ್. ಇವಿಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಯಾವಾಗಲೂ ರಿಪೀಟ್ ಆಗುವಂಥದ್ದು ಅವಷ್ಟು ಎಂಟ್ರಿ. ಎಲ್ಲದೂ ಕಲಿತೀರಾ ಅಂತಂದರೆ ತುಂಬ ಎಂಟ್ರೀಸ್ ಇದೆ. ಜಸ್ಟ್ ನೀವು ಬಿಫೋರ್ ಎಕ್ಸಾಮ್ ಒನ್ ಡೇ ಇರಬೇಕಾದ್ರೆ ಅಷ್ಟನ್ನು ಓದ್ಕೊಳ್ಬೇಕು. ಬಟ್ ಎಕ್ಸಾಮಿಗೆ ರಿಪೀಟ್ ಆಗುವಂಥದ್ದು ಕೆಲವೊಂದು ಮಾತ್ರ. ಸೊ ಅದನ್ನು ಮಾತ್ರ ನಾನು ಇಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ಡಿವಿಡೆಂಡ್ ಆಯಿತು. ಡಿವಿಡೆಂಡ್ ಆದಮೇಲೆ ಕೊಟ್ಟಿರುವಂಥದ್ದು ಇನ್ಶೂರೆನ್ಸ್ ಕಮಿಷನ್. ಇನ್ಶೂರೆನ್ಸ್ ಕಮಿಷನ್ಗೆ ಯಾವಾಗಲೂ 15,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ 5% ಟ್ಯಾಕ್ಸ್ ಕಟ್ಟಾಗುತ್ತೆ. ಬಿಲ್ಡಿಂಗ್ ರೆಂಟ್ ಕೊಟ್ಟಾಗ 50,000ಗಿಂತ ಲೆಸ್ ದ್ಯಾನ್ ಇದ್ದರೆ ಯಾವುದೇ ಥರ TDS ಬರಲ್ಲ. ದೆನ್ ಕಾಂಪನ್ಸೇಷನ್ ಫಾರ್ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಮೋರ್ ದ್ಯಾನ್ 2,50,000 ಇರಬೇಕು. 2,50,000ಗಿಂತ ಜಾಸ್ತಿ ಇದೆ, 10% ಟ್ಯಾಕ್ಸ್ ಕಟ್ಟಾಗುತ್ತೆ. TDS ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ವಿನ್ನಿಂಗ್ ಫ್ರಮ್ ಲಾಟ್ರಿ 1 lakh ಇಂಟು 30% ಅಮೌಂಟ್ ಎಷ್ಟಾಗುತ್ತೆ ಅಂತಂದರೆ 30,000 ಆಗುತ್ತೆ. ನೆಕ್ಸ್ಟು 50,000 ಇಂಟು 10% 5,000 ಆಗುತ್ತೆ. ನೆಕ್ಸ್ಟ್ 20,000 ಇಂಟು 5%, 50,000 ಇಂಟು 10% 5,000, 20,000 ಇಂಟು 5% 5,010 1,000 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿಲ್ಡಿಂಗ್ ರೆಂಟು ಲೆಸ್ ದ್ಯಾನ್ 50,000 ಇರೋದ್ರಿಂದ ನಾವು ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಒಂದು ವೇಳೆ 60,000 ಪರ್ ಮಂತ್ ಇದ್ದರೆ ಹೇಗೆ ಮಾಡಬೇಕು, ಆವಾಗ TDS ಬರುತ್ತೆ. TDS ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತಂದರೆ 5% ಬರುತ್ತೆ. ಆವಾಗ 60,000 ಇಂಟು 5% ಮಾಡಿದಾಗ 6 5 3,000 ಪರ್ ಮಂತ್ TDS ಆಗುತ್ತೆ. ಹಾಗೆ ಬೇಕಾದರೂ ಮಾಡ್ಬೋದು. ಅಥವಾ ಇಲ್ಲಿರುವಂಥ ಅಮೌಂಟನ್ನು ಮೋರ್ ದ್ಯಾನ್ 50,000 ಇದ್ದರೆ ಪರ್ ಆ್ಯನಮಿ ಕನ್ವರ್ಷನ್ ಮಾಡಿ TDS ಮಾಡಿ ಅಮೌಂಟನ್ನು ಪರ್ ಆ್ಯನಮಲ್ಲೇ ಬರೆದ್ರೂ ಆಗುತ್ತೆ. ಹೇಗೆ ಬೇಕಾದರೂ ಮಾಡ್ಬೋದು. ಅಥವಾ ಇಲ್ಲ TDS ಅಮೌಂಟನ್ನೇ ಇಲ್ಲೇ ಪರ್ ಮಂತ್ ಅಂತ ಬರೆದ್ರೂ ಆಗುತ್ತೆ. ಎರಡೂ ಒಂದೇ ಥರನೇ. ಹೇಗೆ ಮಾಡಿದ್ರು ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಕಾಂಪನ್ಸೇಷನ್ ಫಾರ್ ಅಕ್ವಿಸಿಷನ್ ಆಫ್ ದ ಲ್ಯಾಂಡ್ 2,60,000 ಇದೆ, 10% ಅಂದರೆ 26,000 ಬರುತ್ತೆ. ಸೊ ಈ ಥರದಲ್ಲಿ TDS ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಏನೂ ಮಾಡಲಿಕ್ಕಿಲ್ಲ. ಒಂದು ವೇಳೆ ಸ್ಯಾಲ್ರಿ ಇನ್ಕಮ್ ಕೊಟ್ಟಿದ್ದರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಬೇರೆ ಥರ ಬರ್ತಾಯಿತ್ತು. ಸ್ಯಾಲ್ರಿಗೆ ಸ್ಲ್ಯಾಬ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ TDSನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆ ಥರದ ಪ್ರಾಬ್ಲಮ್ ಹೇಗೆ ಅನ್ನೋದನ್ನು ನಾನು ನಿಮಗೆ ಸ್ಯಾಲ್ರಿ ಇನ್ಕಮ್ ಕೊಟ್ಟರೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ITRSಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ, ಥಿಯರಿ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿ ಆಗಿದೆ. ಒಂದು ವೇಳೆ ನಿಮಗೆ ಪ್ರಾಬ್ಲಮ್ ಕಷ್ಟ ಬಂದರೆ ಥಿಯರಿ ಅಟೆಂಡ್ ಮಾಡ್ಬೋದು. ಥಿಯರಿನೂ ಸೇಫರ್ ಸೈಡಿಗೆ ಥಿಯರಿನೂ ಓದ್ಕೊಂಡಿರಿ. ಕೆಲವರಿಗೆ ಪ್ರಾಬ್ಲಮ್ ಕಷ್ಟ ಅನಿಸುತ್ತೆ, ಅಂಥವ್ರು ಥಿಯರಿ ಕಲಿಲೇಬೇಕು. ಇಲ್ಲ ನೀವು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಂದರೆ ಥಿಯರಿ ಓದ್ಕೊಂಡಿರಿ. ಒಂದು ವೇಳೆ ಪ್ರಾಬ್ಲಮ್ ಕಷ್ಟ ಬಂದರೆ ಆಗ ಥಿಯರಿ ಅಟೆಂಡ್ ಮಾಡ್ಬೋದು. ITRS ಅಲ್ಲದೆ ಬೇರೆ ಎಲ್ಲ ಸಬ್ಜೆಕ್ಟ್ಸಿನ 6 ಸೆಮ್ಮಿಗೆ ಸಂಬಂಧಪಟ್ಟ ಹಾಗೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದೆನ್ ಇನ್ಕಮ್ ಟ್ಯಾಕ್ಸ್, ಎಲ್ಲ ಸಬ್ಜೆಕ್ಟ್ಸಿನ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.